ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಶೂರ್ಪಾಲೆಯ ಕ್ಷೇತ್ರಕ್ಕೆ ಹೋಗಬೇಕು. ಶೂರ್ಪಾಲೆಯಲ್ಲಿ ಇದ್ದು ವಿದ್ಯಾಧೀಶ ತೀರ್ಥರು ಹುಟ್ಟುವಾಗ, ಭಾಳ ದೊಡ್ಡ ಕಥೆಗಳೆಲ್ಲ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳು ಹುಟ್ಟುವುದಕ್ಕಿಂತ ಮುಂಚೆ ತಾಯಿ 1,00,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತೇನೆ ಅಂತ ಬೇಡಿಕೊಂಡಿದ್ಲು. ಹುಚ್ಚನಬೇಕೋ ಬುದ್ಧಿವಂತೆ ಅಂತನಬೇಕೋ ಅವಳಿಗೆ? 2 ಜೋಳದ ಹಿಡಿ ಇಲ್ಲ ತನ್ನ ಮನೆಯಲ್ಲಿ, 1,00,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತೇನೆ ಅಂತಂದರೆ ಬೇಡಿಕೊಂಡಿದ್ಲು. ಬೇಡಿಕೊಂಡ ಆ ಹೆಣ್ಮಗಳಿಗೆ ಹುಟ್ಟಿದ ಮಹಾನುಭಾವರು ವಿದ್ಯಾಧೀಶರು. ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ತಂದೆಯನ್ನು ಕಳ್ಕೊಂಡ್ರು, ಆಶ್ರಮವೂ ಆಯಿತು. ಮುಂದೆ ವಿದ್ಯಾಪೀಠವನ್ನು ನಡೆಸಬೇಕು ಅಂತ ಹೇಳಿ ಶೂರ್ಪಾಲೆ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ತಮ್ಮ ತುಂಬ ಅತ್ಯಂತ ಪ್ರೀತಿಯ ವಿದ್ವತ್ ಚಕ್ರವರ್ತಿಗಳು ಅಂದರೆ ಯಾದವಾರ್ಯರು. ಹಾಗಾಗಿ ಯಾದವಾರ್ಯರನ್ನು ಶೂರ್ಪಾಲಯಕ್ಕೆ ಕಳಿಸಿದರು. ಯಾದವಾರ್ಯರು ಮತ್ತು ಮಹಾರಾಷ್ಟ್ರದ ಹತ್ತಿರದವರು, ವಿದ್ಯಾಧೀಶರು ಮಹಾರಾಷ್ಟ್ರದವರೇ, ಪುಣತಾಂಬ. ಇವರು ಮಣ್ಣೂರಿನವರು, ಅದು ಸೋಲಾಪುರದ ಹತ್ತಿರ, ಮಹಾರಾಷ್ಟ್ರದ ಹತ್ತಿರ. ಹಾಗಾಗಿ ಯಾದವಾರ್ಯರ ಮನೆ ಹಿಂದೆ, ಅದಾದ ಮೇಲೆ ಗುರುರಾಜರಾಚಾರ್ಯರ ಮನೆ, ಪಾಂಡಂಗಿ ಆಚಾರ್ಯರ ಮನೆ. ಅಲ್ಲಿಂದ ಮನೆಯಿಂದ ಹೋಗ್ತಾ ಇರುವಾಗ, ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ತಾ ಇರುವಾಗ ಒಂದು ಮಾತು ಹೇಳಿ ಹೋಗಬೇಕು. ತುಮಿ ಭಾಗವತ್ ಪಹ ಭಾಗವತ ನೋಡಿ, ನೀವು ಕೇವಲ ತರ್ಕಶಾಸ್ತ್ರ ಅಂತ ಹೇಳಿ ಗಲಾಟೆ ಮಾಡಬೇಡಿ, ಭಾಗವತ ನೋಡ್ರಿ, ಒಳ್ಳೆಯದಿರ್ತದೆ, ಬಹಳ ತತ್ವಜ್ಞಾನ ಇದೆ ಅಂತ ನಿತ್ಯದಲ್ಲಿ ಹೇಳಿ ಹೋಗಬೇಕು. ಒಂದು ದಿವಸ ಏನಾಯಿತು, ಯಾದವಾರ್ಯರಿಗೆ ಏನೋ ಕಾರಣಾಂತರದಿಂದ ಊರಿಗೆ ಹೋಗಬೇಕಾಯಿತು. ವಿದ್ಯಾಧೀಶರ ತಾಯಿ, ಮೊನ್ನೆ ನಾನು ಹೇಳಿದಂತೆ ಭಾಗವತವನ್ನು ಶ್ರವಣ ಮಾಡದೆ ಊಟ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ವಿದ್ಯಾಧೀಶರ ತಾಯಿ. ಯಾದವಾರ್ಯರು ಪುರಾಣ ಹೇಳ್ತಿದ್ರು, ಯಾದವಾರ್ಯರು ಊರಿಗೆ ಹೋಗಿಬಿಟ್ಟಿದ್ರು. ಯಾರು ಹೇಳಬೇಕಿಲ್ಲ? ಮಗನಿಗೆ ಹೇಳಿದರು. ಮಗ ಗುರುರಾಜಾಚಾರ್ಯ, ಕೇಶವಾಚಾರ್ಯರಿಗೆ ಹೇಳಿದರು. ಕೇಶವಾಚಾರ್ಯರಿಗೆ ಹೇಳಿದರೆ ಕೇಶವಾಚಾರ್ಯರು ಅವತ್ತು ತಾಯಿಯ ಊಟ ತಪ್ಪತ್ತೇ ಅಂತನ್ನುವ ಕಾರಣಕ್ಕಾಗಿ ಅವತ್ತಿನ ದಿವಸ ಭಾಗವತವನ್ನು ಮೊಟ್ಟ ಮೊದಲ ಬಾರಿ ತೆಗೆದು ನೋಡಿದರು. ನೋಡಿದಾಗ ಅದ್ಭುತವಾಗಿ ಆಶ್ಚರ್ಯವಾಯಿತು. ಏನು ಭಾಗವತ, ಎಂಥ ರಮ್ಯ. ಆಮೇಲೆ ತುಂಬ ವಿಶ್ವಾಸ ಬಂತು. ಯಾದವಾರ್ಯರಿಗೆ 1,00,000 ಭೋಜನ ಹಾಕಬೇಕು ಅಂತಂದುಕೊಂಡ ತಾಯಿಯ ಮನೋರಥವನ್ನು ಪೂರ್ಣ ಮಾಡುವುದಕ್ಕಾಗಿ 1,00,000 ಬ್ರಾಹ್ಮಣರನ್ನು ಊಟಕ್ಕೆ ಕರೆಸಿ ಭಾರೀ ಭೋಜನವನ್ನು ಮಾಡಿಸಿದರು ವಿದ್ಯಾಧೀಶರು. ಜೊತೆಗೆ ಇನ್ನೊಂದು ಕಾರ್ಯವನ್ನು ಮಾಡಿದರು. ಅಮ್ಮ ಬಾ, ನೀನೇ ನಿನ್ನ ಕೈಯಿಂದ 1,00,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕು ಅಂತ ಕರೆದು ಕೂಡಿಸಿ ತಮ್ಮ ಚಿಕ್ಕ ನೈವೇದ್ಯದ ಅಡಿಗೆಯನ್ನು ಕೊಟ್ಟು ಯಾದವಾರ್ಯರಿಗೆ ಬಡಿಸಿದರು. ಯಾದವಾರ್ಯರು ಊಟ ಮಾಡಿದರು. ಊಟ ಮಾಡಿ ಆದ ಮೇಲೆ ಏನು ಹೇಳ್ತೀವಿ, 1,00,000 ಬ್ರಾಹ್ಮಣರು, ಈ ಎಲೆ ತೆಗಿ ನೀನು. ಎಂಜಲು ಹೋಮ ಮಾಡುವುದಕ್ಕೆ ಎಲೆ ತೆಗೆದರೆ ಇನ್ನೊಂದು ಎಲೆ, ಅದನ್ನು ತೆಗೆದರೆ ಮತ್ತೊಂದು ಎಲೆ, ಅದನ್ನು ತೆಗೆದರೆ ಮತ್ತೊಂದು ಎಲೆ. ಯಾದವಾರ್ಯರ ಅದ್ಭುತವಾದ ಸಾಮರ್ಥ್ಯ, ವಿದ್ಯಾಧೀಶರ ಸಂಕಲ್ಪ ತೋರಿಸಿಕೊಟ್ರು. ಒಬ್ಬ ಯಾದವಾರ್ಯರು ಊಟ ಮಾಡಿದರು, 1,00,000 ಬ್ರಾಹ್ಮಣರು ಊಟ ಮಾಡಿದ ಪುಣ್ಯ. ಇಂಥ ಅದ್ಭುತವಾದ ಮಹಾಮಹಿಮೆ. ಅಂಥ ಯಾದವಾರ್ಯರು ತೀರಿ ಹೋದಾಗ ಅವರ ಎಲುಬುಗಳನ್ನು, ಅಸ್ಥಿಗಳನ್ನು ತೆಗೆದುಕೊಂಡು ತಮ್ಮ ಹೆಗಲ ಮೇಲೆ ಇಟ್ಟುಕೊಂಡು ಗುರುರ ಕೇಶವಾಚಾರ್ಯರೇ ಹೋಗಿ ಕೋಟೇಶ್ವರದಲ್ಲಿ ಅದರ ವಿಸರ್ಜನೆಯನ್ನು ಮಾಡ್ತಾರೆ. ಅಂಥ ಮಹಾನುಭಾವರು ವಿಸರ್ಜನೆ ಮಾಡುವಾಗ ಅವರಿಗೆ ಕೇಳಿ ಬಂತು, ಜನ್ಮಾದ್ಯಸ್ಯ ಯತುನ್ಮಯಾದಿತರ ಚಾರ್ತೇಶ್ವರಿ. ಅಸ್ಥಿಗತವಾದಂತೆ ಭಾಗವತವನ್ನು ತಮ್ಮ ಉಪಾಸನೆಯಲ್ಲಿ ಇಟ್ಟುಕೊಂಡ ಆ ಮಹಾನುಭಾವರು, ಅವರವರ ಅಂಥ ಮಹಾನುಭಾವರ ಹೆಸರುಗಳನ್ನು ಹೇಳುವುದಕ್ಕೂ ನಮಗೆ ಸಂಕೋಚವಾಗ್ತದೆ. ಹೆಸರು ಹೇಳುವುದಕ್ಕಾದರೂ ನಮ್ಮಲ್ಲಿ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ. ಅಂಥ ಮಹಾನುಭಾವರ ಆ ಪವಿತ್ರವಾದ ನಾಮಸ್ಮರಣೆ, ಅವರ ಕಥಾಶ್ರವಣ, ಅವರ ಗುಣಗಾನ, ಅದರಿಂದ ನಮ್ಮ ಪಾಪಗಳ ಪರಿಹಾರವಾಗಿ ಉದ್ಧಾರವಾಗಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ಳುವುದು. ಅಂಥ ಯಾದವಾರ್ಯರ, ಶ್ರೀನಿವಾಸ ತೀರ್ಥರ ಪರಂಪರೆಯಿಂದ ಬಂದ ಎಲ್ಲ ಮಹಾನುಭಾವರ, ಜ್ಞಾನಿಗಳ, ವಿಷ್ಣು ತೀರ್ಥರು ಭಾಗವತದ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಮತ್ತು ಜಗತ್ತಿಗೆ ತತ್ವೋಪದೇಶವನ್ನು ನೀಡಿದ ಅದ್ಭುತವಾಗಿರತಕ್ಕಂತಹ ಸಾಧನ ಕ್ರಮವನ್ನು ತೋರಿಸಿಕೊಟ್ಟ, ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನು ಕೊಟ್ಟ ಆ ವಿಷ್ಣುತೀರ್ಥ ಶ್ರೀಪಾದಂಗಳವರು. ಇವರೆಲ್ಲ ಮಹಾನುಭಾವರನ್ನು ನೋಡಿದರೆ, ನೆನೆಸಿದರೆ ಏನು ಮುಗಿಯೋದಿಲ್ಲ. ಈ ಎಲ್ಲ ಪರಂಪರೆ ನಮಗೆ 1-2 ಅಕ್ಷರ ಬರಬೇಕಾದರೆ ಹಿಂದಿನ ಹಿರಿಯರ ಜ್ಞಾನಿಗಳ ಅನುಗ್ರಹ, ಆ ವಂಶದಲ್ಲಿ ಬಂದಿದ್ದೇವೆ ಅಂತ ಅನ್ನೋದಕ್ಕಾಗಿ ಅನುಗ್ರಹವಾಗ್ತದೆ. ಹಾಗೆ ಸತ್ಯ
ಸತ್ಯ ಪರಾಕ್ರಮ ತೀರ್ಥರು ಮಾಹುಲಿಯ ವಂಶದವರು, ಸತ್ಯ ಕಾಮತೀರ್ಥರು ಅವರು ಪಾಚ್ಚಾಪುರ ಮನತನದ ನಮ್ಮ ತಾಯಿಯ ಅಜ್ಜನ ಅಜ್ಜ. ಅಂಥ ಮಹಾನುಭಾವರು ಸತ್ಯ ಕಾಮತೀರ್ಥ ಶ್ರೀಪಾದಂಗಳವರು, ಅವರೆಲ್ಲರ ಅನುಗ್ರಹ. ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು, ಏನು ಹೇಳಬೇಕು ನಾನು, ಶಬ್ದಗಳಿಲ್ಲ, ಯಾವ ಮಾತುಗಳಿಲ್ಲ. ಅಂಥ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನ, ಅವರ ದಾನ, ಅವರ ತಪಸ್ಸು, ಅವರ ಅದ್ಭುತವಾದ ದೂರದೃಷ್ಟಿ, ಅವರು ಬರೆದ ಗ್ರಂಥಗಳು, ಅವರ ವಾದ ಹಾಕಿದ್ದು, ಅವರು ನಿರ್ಣಯ ಮಾಡಿಕೊಂಡದ್ದು, ಎಂಥ ಜ್ಞಾನ, ಎಷ್ಟು ಅನುಗ್ರಹ. ಸಮಾಜ ಇವತ್ತು ನಮ್ಮ ಮಾಧ್ವ ಸಮಾಜ ಮಾಧ್ವರು ಎಂದು ಹೇಳಿ ಹೆಸರು ಹೇಳಿಕೊಂಡು ಬದುಕುವುದಕ್ಕೆ ಸಾಧ್ಯವಾದದ್ದು ಕೇವಲ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ. ಅಂಥ ಮಹಾನುಭಾವರ ಪರಮಾನುಗ್ರಹ. ಸತ್ಯ ಪ್ರಜ್ಞ ತೀರ್ಥರು, ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು 50 ವರ್ಷಗಳವರೆಗೆ, ಪ್ರಾಯ ಶ್ರೀಮದಾಚಾರ್ಯರ ತರುವಾಯ ಯಾರೂ ಶ್ರೀಮದ್ ಉತ್ತರಾದಿ ಮಠದಲ್ಲಿ 50 ವರ್ಷಗಳವರೆಗೆ ರಾಜ್ಯವನ್ನು ಆಡಿರಲಿಕ್ಕಿಲ್ಲ. 50 ವರ್ಷಗಳವರೆಗೆ ನಿರಂತರವಾಗಿ ಒಂದು ದಿನವೂ ಬಿಡದಂತೆ ರಾಮದೇವರ ಪೂಜೆ, ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ನಡೆಸಿದ ಮಹಾನುಭಾವರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರು ಮಾಡಿದ ಪರಮಾನುಗ್ರಹ. ಏಕಾಂತದಲ್ಲಿ ಚಾತುರ್ಮಾಸ್ಯ ಮುಗಿತು ಮೊದಲನೇ ಸಲ 1973ರಲ್ಲಿ. ಆಗ ಸತ್ಯಪ್ರಮೋದರಿಂದ ಪರಮಪೂಜ್ಯ ಆಚಾರ್ಯರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿಸಿದರು. ಇನ್ನು ಮೇಲೆ ಇಷ್ಟೇ 2-3 ನಿಮಿಷ 5 ನಿಮಿಷ ಅಷ್ಟೇ ಚೆನ್ನಾಗಿ ಓದಬೇಕಪ್ಪ ಅಂಥೇಳಿ ತಲೆ ಮೇಲೆ ಕೈಯಿಟ್ಟು ನನಗೂ ಜಯತೀರ್ಥಾಚಾರ್ಯ, ಮಧ್ವಾಚಾರ್ಯ ಮತ್ತು ಉಮರ್ಜಿ ಶ್ರೀನಿವಾಸಾಚಾರ್ಯರು ಮೂವರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ಆ ಮಾಡಿದ್ದರಿಂದ 1-2 ಅಕ್ಷರ ಏನೋ ಪಡೆಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ. ಇನ್ನು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವು ಅವರ ವಿಷಯದಲ್ಲಿ ನಾನೇನು ಹೇಳಬೇಕಾಗಿಲ್ಲ. ಅದನ್ನು ನಿತ್ಯದಲ್ಲಿ ಜೀವಂತವಾಗಿ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಸಕಲ ದೇವತೆಗಳ, ಸಕಲ ಋಷಿಗಳ ಸನ್ನಿಧಾನಕ್ಕೆ, ಸಕಲ ಗುರುಗಳ ಸನ್ನಿಧಾನಕ್ಕೆ ಪಾತ್ರರಾಗಿ ಜೀವಂತವಾದ ಒಂದು ಭಗವಂತನ ವಿಭೂತಿ ನಮ್ಮ ನಿಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ ಅಂತ ಅನ್ನೋದು ನಮ್ಮ ನಿಮ್ಮ ಅನುಭವದಿಂದ ತಿಳಿದ ಮಾತು. ಅಂಥ ಮಹಾನುಭಾವರ ಕರುಣೆ ಎಲ್ಲಕ್ಕೆ ಮೇಲೆ, ಎಲ್ಲಕ್ಕೂ ಮಾರ್ಗವಾಗಿ ನಮ್ಮ ದೇವರು, ಶ್ರೀಮದಾಚಾರ್ಯರು, ದೇವತೆಗಳು ಅವರೆಲ್ಲರ ಅನುಗ್ರಹಕ್ಕೆ ಮಾರ್ಗಭೂತರಾದವರು ಕೇವಲ ನಮ್ಮ ಪರಮಪೂಜ್ಯ ಆಚಾರ್ಯರು. ತೀರ್ಥರೂಪರೂ ಹೌದು, ಬ್ರಹ್ಮೋಪದೇಶ ಮಾಡಿದ ಗುರುಗಳೂ ಹೌದು, ತತ್ವೋಪದೇಶ ಮಾಡಿದ ಆಚಾರ್ಯರೂ ಹೌದು, ಮೋಕ್ಷಪ್ರದರಾಗಿರುವಂತಹ ತಾರಕ ಗುರುಗಳೂ ಹೌದು. ಅಂಥ ಮಹಾ ಆಚಾರ್ಯರು ಅವರು ಹೇಳಿಕೊಟ್ಟ 1-2 ಅಕ್ಷರ ಅನುಗ್ರಹವನ್ನು ಮಾಡಿ ಕಲಿಸಿಕೊಟ್ಟದ್ದಕ್ಕೆ 1-2 ಅಕ್ಷರ ಬರ್ತದೆ. ಅಂತಹ ಮಹಾಗುರುಗಳ ಪಾದಾರವಿಂದಗಳಲ್ಲಿ ಅವರು ಒಂದೊಂದು ಭಾಗವತದ ಶ್ಲೋಕವನ್ನು 8 ದಿನಗಳವರೆಗೆ, ತಿಂಗಳವರೆಗೆ ಅದರ ಮೇಲೆ ಉಪನ್ಯಾಸ ಮಾಡುವ ಮಹಾಮೇಧ, ಮಹಾಜ್ಞಾನ, ಅಗಾಧವಾದ ಉಪಾಸನೆ, ಜೀವದ್ವಸ್ತುಗಳನ್ನು ನಿರಂತರವಾಗಿ ಭಗವಂತನ ಆರಾಧನೆಯೆಂದು ಅವರನ್ನು ಉಪಕಾರ ಮಾಡಿದವರು, ಸೇವೆಯನ್ನು ಮಾಡಿದ ಮಹಾನುಭಾವರು. ಅಂಥ ಮಹಾನುಭಾವರು ಅವರದ್ದೇನು ನಾನು ಹೆಚ್ಚು ಹೇಳಲಾರೆ. ಅಂಥ ಮಹಾನುಭಾವರ ಅವರಿಂದ ಜನ್ಮವನ್ನು ತಳೆದಿದ್ದು, ಶಾಸ್ತ್ರವನ್ನು ಓದಿದ್ದು, ಉದ್ಧಾರವಾದದ್ದು 1-2 ಅಕ್ಷರವನ್ನು ಹೇಳಿದ್ದೇನಾದರೂ ಇದ್ದರೆ ಅವರ ಪಾದಾರವಿಂದಗಳಲ್ಲಿ ಕೋಟಿ ಅನಂತ ನಮಸ್ಕಾರ ಪುರಸ್ಸರವಾಗಿ ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಇವತ್ತು ಅವರು ನಮ್ಮ ಕಣ್ಣ ಮುಂದೆ ಎದುರಲ್ಲಿಲ್ಲ. ಅವರ ಪ್ರತಿನಿಧಿಯಾಗಿ ತಾಯಿಯೂ ತಂದೆಯೂ ಅಂತ ಇರುವಂತಹ ನಮ್ಮ ತಾಯಿಯ ಮಾತೋಶ್ರೀಯವರ ಪಾದಾರವಿಂದಗಳಲ್ಲಿ ಕೋಟಿ ನಮಸ್ಕಾರಗಳನ್ನು ಮಾಡ್ತೇನೆ. ನಮ್ಮ ತಾಯಿ ಬರೋದಿಲ್ಲ ಅಂತಂತಿದ್ರು. ಗಂಗಾದೇವಿ ನಮ್ಮ ತಾಯಿಯನ್ನು ಇಲ್ಲಿ ಕರೆಸಿ ಅನುಗ್ರಹವನ್ನು ಮಾಡಿದ್ದಾರೆ. ವಿಚಿತ್ರ, ಆಶ್ಚರ್ಯ ಅಂತಂದರೆ ಬಹಳ ತೊಂದರೆ ಇದೆ, ಕಷ್ಟ ಇದೆ, ಅನೇಕ ತೊಂದರೆಗಳಿದ್ದರೂ ಏನೂ ತೊಂದರೆ ಆಗದೆ ಇಲ್ಲಿ 8 ದಿನಗಳವರೆಗೆ ನಿಶ್ಚಿಂತವಾಗಿ ಇಲ್ಲಿ ಇರುವುದು ಸಾಧ್ಯವಾಯಿತು. ಅದರರ್ಥ ಭಗವಂತ, ಎಲ್ಲ ದೇವತೆಗಳು, ವಿಶೇಷವಾಗಿ ಗಂಗಾದೇವಿ, ಶುಕಾಚಾರ್ಯಾದಿಗಳು, ಎಲ್ಲ ಗುರುಗಳು, ನಮ್ಮಾಚಾರ್ಯರು ಈ ಭಾಗವತ ಸಪ್ತಾಹಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತರ್ಥ. ಗಣೇಶಾದಿ ದೇವತೆಗಳು ಎಲ್ಲರೂ ಭಕ್ತರು, ಎಲ್ಲರೂ ಋಷಿಗಳು, ಎಲ್ಲ ಮುನಿಗಳು, ನವಗ್ರಹ ದೇವತೆಗಳು, ದಿಕ್ಪಾಲಕರು, ಎಲ್ಲ ದೇವತೆಗಳು, ಎಲ್ಲ ಗುರುಗಳು ವಿಶೇಷವಾಗಿ ಅನುಗ್ರಹ. ಎಂಥ ಆಪತ್ತು ಬಂದಿತ್ತು ನೋಡಿ. ಇದೇ ಏಕಾದಶಿ ದಿನ ಏನೋ ಎಂತೋ ಹೇಗಾಗುತ್ತೋ ಏನೋ, ಇನ್ನೇನು ಪ್ರಳಯವಾಗುತ್ತೋ, ನಾವೆಲ್ಲ ತೇಲಿ ಹೋಗ್ತೇವೋ, ಬದುಕ್ತೇವೋ ಇಲ್ವೋ, ಊರು ಬಿಟ್ಟು ಹೋಗಬೇಕಾ, ಕಥೆಯನ್ನು ಬಿಟ್ಟು ಬಿಡಬೇಕಾ ಮಧ್ಯದಲ್ಲಿ ಸಪ್ತಾಹವನ್ನು ಅಂತನ್ನುವ ಗೊಂದಲದಲ್ಲಿ ಸಿಕ್ಕು ಬಿದ್ದ ನಾವೆಲ್ಲ ದೇವರ ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ
ವಿಶೇಷವಾಗಿ ಸತ್ಯಸಂಧ ತೀರ್ಥರು ದೃಷ್ಟಾ ಗಂಗಾ ಶಾತಿತಂ ದ್ವಾರಕೀಲಂ ಅಂತ ಪ್ರಖ್ಯಾತರಾಗಿರುವ ಮಹಾಮಹಿಮೋಪೇತರಾದ ಸತ್ಯಸಂಧ ತೀರ್ಥರ ಹಾಗೂ ಸತ್ಯಧರ್ಮ ತೀರ್ಥರ ಗಂಗಾ ಸ್ತುತಿ ಇವೆರಡರಿಂದ ನಾವು ಪಾರಾಗಿದ್ದೇವೆ ಅಂತ ನಮ್ಮ ಭಾವನೆ. ಗಟ್ಟಿ ಸ್ಥಿರವಾದ ಭಾವನೆ ಇದೆ. ಅಂಥ ಮಹಾನುಭಾವರ ಅನುಗ್ರಹದಿಂದ ನಾವು ನಿರ್ವಿಘ್ನವಾಗಿ ಭಾಗವತವನ್ನು ನಡೆಸುವಂತಾಯಿತು. ಇದೆಲ್ಲ ಅನುಗ್ರಹಕ್ಕೆ ಪೂಜ್ಯ ಕೃಷ್ಣಾಚಾರ್ಯರು, ಪೂಜ್ಯ ಅಶ್ವತ್ಥಾಮಾಚಾರ್ಯರು ಅವರೆಲ್ಲರೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಕಳಿಸಿದ್ದಕ್ಕಾಗಿ ಈ ಮಾತುಗಳನ್ನು ಹೇಳುವುದು ಸಾಧ್ಯವಾಯಿತು. ಪೂಜ್ಯ ಕೃಷ್ಣಾಚಾರ್ಯರು ಅವರ ಬಾಯಿಯಿಂದ ಮುಖವಂದ ಭಾಗವತವನ್ನು ಕೇಳಿದ್ದೀರಿ. ಎಷ್ಟು ಪ್ರಾಂಜಲ, ಎಷ್ಟು ಲಲಿತ, ಎಷ್ಟು ತತ್ವಗರ್ಭ, ಎಂಥ ವೈರಾಗ್ಯ ಭಕ್ತಿಗಳಿಗೆ ಪ್ರಚೋದಕವಾದ ಶ್ರೇಷ್ಠವಾದ ಉಪನ್ಯಾಸ. ಅಂಥ ಉಪನ್ಯಾಸ ಮಾಡುವುದು ಮಾತ್ರವಲ್ಲದೆ ಜೀವನದಲ್ಲಿ ಭಾಗವತವನ್ನು ಅನುಷ್ಠಾನ ಮಾಡಿದ ಶುದ್ಧ ಶಾಂತ ಸ್ವಭಾವದ ಆ ಭಾಗವತ ಆಚಾರ್ಯರು ಅವರ ಪಾದಾರವಿಂದಗಳಿಗೆ ಇಲ್ಲಿಂದಲೇ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಸತ್ಯಾತ್ಮ ತೀರ್ಥರು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟರು. ಆ ಮಂತ್ರಾಕ್ಷತೆಯ ಪ್ರಭಾವದಿಂದ ನಾವೆಲ್ಲ ಇಲ್ಲಿ ಸುಖವಾಗಿ ಇದ್ದೇವೆ. ಪಾಠ ಪ್ರವಚನ ಎಲ್ಲ ಕಾರ್ಯಕ್ರಮವೂ ಕೂಡ ನಿರ್ವಿಘ್ನವಾಗಿ ನಡೆದಿದೆ. ಭಗವಂತ ಕರುಣೆಯನ್ನು ಮಾಡಿದ. ನಿಮ್ಮ ಪ್ರಯತ್ನ ಇದೆಲ್ಲ ಸುಳ್ಳು ಮಾತು, ಕೇವಲ ಭಗವಂತನ ಸಂಕಲ್ಪ. ಈ ಪರಿಸರದಲ್ಲಿ ಕೂತ್ಕೊಂಡವರು ನಿಶ್ಶಬ್ದವಾಗಿ ಕೇಳಿದ್ದು, ಶ್ರದ್ಧೆಯಿಂದ ಕೇಳಿದ್ದಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೀನಿ. ತಮ್ಮ ವಿಶ್ವಾಸ ಇದೇ ತರಹ ಇರಲಿ. ಭಗವಂತ ನಿಮಗೆ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತುಗಳನ್ನು ಕೊಟ್ಟು ಕಷ್ಟಗಳನ್ನು ಕಳೆದು ಶಾಸ್ತ್ರದಲ್ಲಿ ಅಧ್ಯಯನ ಮಾಡುವ ಭಾಗ್ಯವನ್ನು ಕೊಡಲಿ ಮತ್ತು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಪರಮಾತ್ಮ ಕರುಣಿಸಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ಪ್ರವಚನ ಪಾಠ ಹೇಳಿದ್ದಕ್ಕೆ ಏನಾದರೂ ಒಂದು ನಮಗೆ ದೇವರು ಅನುಗ್ರಹವನ್ನು ಮಾಡುವುದಾದರೆ ಇಷ್ಟೇ ಒಂದು ಅನುಗ್ರಹ ಮಾಡಬೇಕು. ನಿಮಗೂ ನಮಗೂ ನಿತ್ಯದಲ್ಲಿ ಭಾಗವತದ ಶ್ರವಣ, ಒಂದು ಶ್ಲೋಕವಾದರೂ ಶ್ರವಣವಾಗುವಂತೆ, ಅಧ್ಯಯನವಾಗುವಂತೆ ಭಗವಂತ ಮಾಡಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೂ ಹೆಚ್ಚಿಗೆ ಇನ್ನೇನು ಬಿಡುವುದಿಲ್ಲ. ಭಗವಂತನಲ್ಲಿ ಭಕ್ತಿ, ಭಾಗವತದ ಅಧ್ಯಯನ, ಸುಧಾದಿ ಗ್ರಂಥಗಳ ಅಧ್ಯಯನ, ಶ್ರೀಮದಾಚಾರ್ಯ ಗ್ರಂಥಗಳ ಅಧ್ಯಯನ, ಅದನ್ನು ಮಾಡಿ ಪರಮಾತ್ಮ ಕರುಣೆ ಮಾಡಲಿ ಅಂತ ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕ್ರಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವಂ ವಿಷ್ಣೋಸ್ತುತಿಕರಃ ಸದಾ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರೇತ್ಯೇವಂ ನ್ಯಾಸೋ ಹರೌ ಸ್ಮತಃ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸಮರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.